ಮಂಗಳೂರು ಮಾಧವರಾಜ ನಮ್ಮ ನಿಮ್ಮೆಲ್ಲರ ಬಗ್ಗೆ ಅರಿವು ತೋರಿಸುವ ಪುಸ್ತಕವನ್ನು ಪರಿಚಯ ಮಾಡಿ ಸಂಪರ್ಕಿಸಿದ್ದು ಹೀಗೆ ಒಂದು ಆಲೋಚನೆ ಇದೆ, ನಿಮ್ಮ ಸಹಕಾರ ಸಿಗುವುದಾ ಅಂತ ನಾವು ಸಂತೋಷದಿಂದ ಒಪ್ಪಿದ್ದೇವೆ. ಯಾಕಂದರೆ ಶ್ರೀ ಭರತ್ ಕುಮಾರ್ ಕೊಲಿಪುರವರು ಮುಂಬೈ ಕರ್ನಾಟಕ ಸಂಘದಲ್ಲಿ ಈಗಾಗಲೇ ಬಹಳಷ್ಟು ಕೆಲಸವನ್ನು ಮಾಡಿದರು. ನಾಟಕ ರಂಗದಲ್ಲಿ ಅತ್ಯುತ್ತಮ ನಿರ್ದೇಶಕರಾಗಿ ಗುರುತಿಸಿಕೊಂಡವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ತುಂಬ ಗೌರವದಿಂದ ನಾವು ಗುರುತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರಿಗೆ ರಂಗಭೂಮಿಯ ಡಾಕ್ಟರ್ ಎಚ್ ಶಾಂತರವರು ಸ್ವಾಗತಿಸಬೇಕು ಅಂತ ಹೇಳ್ತಿದ್ದೇನೆ. ಇನ್ನೊರು ನಮ್ಮ ಜೊತೆಯಲ್ಲಿ ಸಂತೋಷದಿಂದ, ಅಭಿಮಾನದಿಂದ, ಸಂಭ್ರಮದಿಂದ, ಆತ್ಮೀಯತೆಯಿಂದ ನಾನು ನನ್ನ ಪ್ರಿಯ ಮಿತ್ರ ಭರತ್ ಕುಮಾರ್ ಕೊಲಿಪು ಅವರ ಸಂಶೋಧನಾ ಬೃಹತ್ ಪ್ರಬಂಧ ಮುಂಬೈ ಕನ್ನಡ ರಂಗಭೂಮಿ ಈ ಹೊತ್ತಿಗೆಯನ್ನ ಉಡುಪಿಯ ರಂಗಾಸಕ್ತರ ಸಮ್ಮುಖ ಅಂಬರಪಾಡಿಯ ಶ್ರೀ ಜನಾರ್ದನ ದೇವಿ ಸನ್ನಿಧಾನದಲ್ಲಿ, ಅಲ್ಲಿಯ ಧರ್ಮದರ್ಶಿಯವರ ಸಮ್ಮುಖದಲ್ಲಿ ಮತ್ತು ರಂಗಭೂಮಿಯ ಎಲ್ಲ ವರಿಷ್ಠರ ಪ್ರಸ್ತುತಿಯಲ್ಲಿ ಉದ್ಘಾಟಿಸುತ್ತಿದ್ದೇನೆ. ಇದನ್ನ ಸಾರಸ್ವತ ಲೋಕಕ್ಕೆ ನೀಡಿದ ಪ್ರಿಯ ಮಿತ್ರ ಭರತ್ ಕುಮಾರ್ಗೆ ಮತ್ತು ಅದಕ್ಕೆ ನೆರವಾದ ಎಲ್ಲರಿಗೆ ಮತ್ತು ಅದನ್ನು ಪ್ರೋತ್ಸಾಹಿಸಿದ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಒಬ್ಬ ರಂಗಾಸಕ್ತನಾಗಿ ಎಲ್ಲ ಶುಭವನ್ನು ಕೋರುತ್ತೇನೆ. ಒಳ್ಳೆಯ ಸುಮಾರು 1 ದಶಕಗಳ ಕಾಲ ಕಾಲೇಜಿನ ಆ ಪರಿಸರದಲ್ಲಿ ನಾವು ನಡೆಸ್ತಾ ಇದ್ದ ಅನೇಕ ಗಂಭೀರ ಪ್ರಯತ್ನಗಳಿವೆ. ಆ ಗಂಭೀರ ಪ್ರಯತ್ನಗಳ ಹಿಂದೆ ಎಷ್ಟು ಜನ ಇದೆ. ನಾವೆಲ್ಲ ಬರುವುದು 69ನೇ ಇಸ್ವಿ. ಅದರಲ್ಲಿ ಏನೋ ಒಂದು ಪರಂಪರೆ ಇತ್ತು. ಪ್ರೊಫೆಸರ್ ರಾಧಾಕೃಷ್ಣಾಚಾರ್ಯರೊಟ್ಟಿಗೆ ಕಂಬಾರದಿಂದ ಹಿಡಿದು ಎಲ್ಲ ಸೇರಿಕೊಂಡಿದ್ದು ದಿಢೀರನೆ ಪ್ರಾರಂಭ ಆಗ್ತಲ್ಲ. ಆ ನಂತರ ಒಂದು ತಂಡ ರೂಪುಗೊಂಡದ್ದಿದೆಯಲ್ಲ, ಅವರೊಡನೆ ಇಂಥ ವಿದ್ಯಾರ್ಥಿಗಳು ಸೇರಿಕೊಂಡದ್ದಿದೆಯಲ್ಲ, ಅದು ಇಡೀ ರಂಗ ಇತಿಹಾಸದಲ್ಲಿ ಬರೆಯಬೇಕಾದಂತಹ ಒಂದು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂತಹ ವಿಷಯ. ಯಾರಿಗೆ ಈ ಪುಸ್ತಕವನ್ನು ಅವರು ನೀಡಿದ್ದಾರೆ, ಅರ್ಪಿಸಿದ್ದಾರೆ, ದಿವಂಗತ B.R. ನಾಗೇಶ್ ಯಾವ ರಂಗಶಾಲೆಯಿಂದ ಬಂದವರಲ್ಲ. ಅದು ಎಷ್ಟು ತಿಳುವಳಿಕೆ ಇತ್ತು ಅವರು ಗಂಭೀರ ರಂಗ ಪ್ರಯತ್ನದ ಬಗ್ಗೆ, ರಂಗ ಶಿಸ್ತಿನ ಬಗ್ಗೆ. ಪ್ರಾಯಶಃ ಅವರೆಲ್ಲ ಇವತ್ತಿದ್ರೆ 5:45 ಆಗುವಾಗ ಚೀಲ ಕೈ ಹಿಡ್ಕೊಂಡು ಹೋಗ್ತಿದ್ರು. 5:30 ಅಂತ ನೀವು ಬಂದಿದ್ದೀನಿ, ನಾನು ಹೋಗ್ತೇನೆ.
ತಾತ್ವಿಕತೆಯನ್ನ ತನ್ನ ವ್ಯಕ್ತಿತ್ವದ ಭಾಗವಾಗಿ ಹೊರಗೆಳೆದಿದ್ದಾರೆ. ಇನ್ನೆಷ್ಟೋ ವಿಷಯಗಳಲ್ಲಿ ಇರಬಹುದು. ಅದು ನಾನು ಕಂಡುಕೊಂಡಂತೆ ಕನ್ನಡ ರಂಗಭೂಮಿಯಲ್ಲಿ ಬೇರನ್ನ ಬಿಟ್ಟಿದ್ದಾರೆ ಈ ಹುಡುಗ. ಉಡುಪಿ ರಂಗಭೂಮಿಯಲ್ಲಿ ಕಾಂಡವಾಗಿ ಬೆಳೆದಿದ್ದಾರೆ ಈ ನಟ. ಮುಂಬೈ ರಂಗಭೂಮಿಯಲ್ಲಿ ಚಿಗುರಾಗಿ ಬೆಳೆದಿದ್ದಾರೆ ನನ್ನ ಪ್ರೀತಿಯ ಭರತ್ ಕುಮಾರ್ ಕೊಹ್ಲಿ. ಪೂರ್ಣಪುರದ ಬೀಜ ಒಡೆದು ಹೀಗೆಲ್ಲ ಆಗಿದೆ. ಬೇರು ಕನ್ನಡ ರಂಗಭೂಮಿ, ಕಾಂಡ ಉಡುಪಿ ರಂಗಭೂಮಿ, ಚಿಗುರು ಮುಂಬೈ ರಂಗಭೂಮಿ. ಹೀಗೆ ಬೆಳೆದ ಒಂದು ರಂಗ ವ್ಯಕ್ತಿತ್ವ ಅವರ ಶ್ರೇಷ್ಠ ಕೊಡುಗೆ ಅಂತ ನಾನು ನಂಬಿದ್ದೇನೆ. ಈ ಪುಸ್ತಕದಿಂದ ಹೊರತಾಗಿ ಅವುಗಳನ್ನು ನಾವು ಹುಡುಕಬೇಕಾಗುತ್ತೆ. ಅದು ತವರಿನ ನಮ್ಮ ಆಸೆ. ಬೆಳೆದಿದ್ದೇವೆ. ಮುಖ್ಯವಾಗಿ ಮರಾಠಿ ರಂಗಭೂಮಿ ಮತ್ತು ಯಕ್ಷಗಾನದ ಸಂಬಂಧದ ಬಗ್ಗೆ ಅನೇಕ ಚಿಂತನೆಗಳನ್ನ ಈ ವಿದ್ವಾಂಸರು ನೀಡಿದ್ದಾರೆ. ಅದು ಮುಂದೆ ಇನ್ನಷ್ಟು ಮಹಾಪ್ರಬಂಧಗಳಿಗೆ ಕಾರಣ. ಯಾವುದು ನಾಟಕ ಅಲ್ಲ. ಥೀಸಿಸ್ ಬರಲಿ, ಚಿಂತನೆ ಬರಲಿ, ಅವರ ರಂಗಾಸಕ್ತಿ ಇನ್ನಷ್ಟು ವಿಕಾಸಗೊಳ್ಳಲಿ, ಅವರು ಎಲ್ಲರನ್ನೂ ಪ್ರೀತಿಸುವ ಸ್ವಭಾವ ಖಂಡಿತವಾಗಿ ಕೂಡ ಅವರು ರಂಗವನ್ನು ಸದಾ ಪ್ರೀತಿಸಿಕೊಂಡಿರುವಂತೆ ಮಾಡಿದೆ. ಅದಕ್ಕೆ ಪ್ರೋತ್ಸಾಹಿಸುತ್ತಿರುವ ಅವರ ಊರಿನ ಹಿರಿಯರು, ಊರಿನ ಕುಟುಂಬದವರು, ಅವರ ಮನೆಯ ಎಲ್ಲರಿಗೂ ನಾನು ಅಭಿಮಾನಪೂರ್ವಕವಾಗಿ ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಪ್ರೊಫೆಸರ್ ದೇವರ ಮಾತಾಚಾರ್ಯರಿಗೆ. ನೇರವಾಗಿ ಪುಸ್ತಕ ಪರಿಚಯಕ್ಕೆ ಬರ್ತಾ ಇದ್ದೇವೆ. ಈ ಸಂಬಂಧಗಳನ್ನ ನಾವು ಸಂಭ್ರಮಿಸಬೇಕು. ಈ ಹೊತ್ತಿನ ಬಹಳ ದೊಡ್ಡ ಅಗತ್ಯ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಓದುವಿಕೆಯಿಂದ ಹಿಡಿದು ಬದುಕಿನ ಎಲ್ಲ ಕಾಲಘಟ್ಟದಲ್ಲಿಯೂ ನಮ್ಮ ಎಲ್ಲ ಚರ್ಯೆಗಳನ್ನು ಮತ್ತು ಸಹಚರ್ಯಗಳನ್ನು ನಾವು ಮಾರಾಟ ಮಾಡಿಕೊಳ್ತಾ ಇರುವ ಸಂದರ್ಭದಲ್ಲಿ ಪಕ್ಕ ವಿಘಟನೆಯನ್ನೇ ಕೇಂದ್ರವಾಗಿಟ್ಟುಕೊಂಡ ಸಂದರ್ಭದಲ್ಲಿ ಸಂಬಂಧ ಅನ್ನೋದನ್ನ ಇವತ್ತು ಸಂಭ್ರಮಿಸುವುದು ಸಹ ಒಂದು ಪೊಲಿಟಿಕಲ್ ಅಗತ್ಯ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿಯೇ ನನಗೆ ಇವತ್ತು ಪುಸ್ತಕದ ಬಿಡುಗಡೆಯನ್ನ ನೀವು ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ, ಅದನ್ನ ಗುರುಗಳು ಎತ್ಕೊಂಡಿದ್ದಾರೆ, ಆ ಮೂಲಕವಾಗಿ ಸಂಭ್ರಮಿಸಿದ್ದಾರೆ ಇದೆಯಲ್ಲ, ಇದು ನಿಜ ಅರ್ಥದಲ್ಲಿ ಸಂಬಂಧಗಳನ್ನು ಸಂಭ್ರಮಿಸಿದೆ. ಯಾಕೆಂದ್ರೆ ಕನ್ನಡ ಮತ್ತು ಮುಂಬಯಿಯ ಒಟ್ಟು ಸಂಬಂಧಗಳ ತುಂಬಾ ಸದಭಿವೃದ್ಧಿಯ ಸಂಘಟನೆಗಳನ್ನ ಆಯ್ದು ಕಟ್ಟಿದ್ದಾರೆ ಭರತರು. ಮೊನ್ನೆ ಮಾತ್ರ ನಾವು ಕನ್ನಡ ಮತ್ತು ಮರಾಠಿಯವರ ಹೆಸರು ಹೇಳಿಕೊಂಡು ಬೆಳಗಾವಿಯಲ್ಲಿ ಗಲಾಟೆ ಮಾಡಿಕೊಳ್ಳುವಂತಹ ಕೆಟ್ಟ ನೆನಪುಗಳಿರುವ ಸಂದರ್ಭದಲ್ಲಿಯೂ ಇಂಥದೊಂದು ಸಂಬಂಧಗಳ ಸಂಘಟನೆಗಳನ್ನು ಸಂಭ್ರಮಿಸಿದ್ದೀಯಲ್ಲ, ಅದು ಈ ಹೊತ್ತಿನ ನಿಜವಾದ ಅಗತ್ಯದ ತಾತ್ವಿಕತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಭರತ್ ಈ ಸಂಬಂಧವನ್ನು ಯಾವಾಗಲೂ ಬೆಚ್ಚಗಿಟ್ಟುಕೊಂಡರು.
ಮುಂಬೈ ತುಳು ರಂಗಭೂಮಿ ಇಷ್ಟರ ಸಂಗತಿಗಳನ್ನು ಅವರು ಒಟ್ಟಿಗಿದ್ದಾರೆ. ಒಟ್ಟಿಗಿದ್ದಾಗ ಅನೇಕ ನಾಟಕಕಾರರ ನಿರ್ದೇಶಕರ ಕೃತಿಗಳನ್ನು ಅತ್ಯಂತವಾಗಿ ಚರ್ಚಿಸಿದ್ದಾರೆ. ಈಗ ಇಡೀ ಟೆಕ್ಸ್ಟ್ ಅನ್ನೇ ಎತ್ತಿ ಕೊಡೋದಿದೆಯಲ್ಲ, ಆಯ್ದುಕೊಡೋದು, ಅದು ಸಹ ಇನ್ನೊಂದು ಕ್ರಮ. ಈ ಕ್ರಮ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಭಾರತ ಪುಸ್ತಕದಲ್ಲಿ ಇದೆ. ನಾನು ಏನು ಹೇಳಿಕ್ಕೆ ಹೊರಟೆ ಅಂತಂದ್ರೆ, ಹೀಗೆ ಅವರು ಆಯ್ದುಕೊಳ್ಳುವಂತ ಟೆಕ್ಸ್ಟ್ ಇದೆಯಲ್ಲ, ಅದು ಸಹ ಅಪ್ಪಟವಾದಂಥ ಒಂದು ರಾಜಕೀಯ ಚಿಂತನೆಯಿಂದ ಹೊರಟಿರುವಂಥದ್ದು. ಅಂದರೆ ಆರ್ ಡಿ ಕಾಮತ್ರ ಟಿಪ್ಪುವನ್ನ ಅವರು ಚರ್ಚಿಸುವಾಗ ತೋರಿಸುವ ಉತ್ಸಾಹ, ವಿಜಯ್ ತೆಂಡೂಲ್ಕರ್ರ ಕ್ರಾಂತಿಕಾರಕವಾದಂತಹ ಸಾಮಾಜಿಕ ನಾಟಕಗಳನ್ನ ಅದರ ಎಲ್ಲ ಪ್ರಯೋಗಾತ್ಮಕ ವಿವರಗಳನ್ನು ನೀವು ಚರ್ಚಿಸುವಂತಹ ವಿಧಾನ, ಇವೆಲ್ಲವೂ ಸಹ ಉಳಿದ ಟೆಕ್ಸ್ಟ್ಗಳನ್ನು ಅವರು ಪರಿಚಯಿಸಲಿಕ್ಕಿಂತ ಹೆಚ್ಚು ಉಲ್ಲಸಿತವಾಗಿ ಉತ್ಸಾಹ. ಆನಂತರದಲ್ಲಿ ಮರಾಠಿ ಮತ್ತು ಕನ್ನಡ ರಂಗಭೂಮಿ, ಈ ಎರಡೂ ರಂಗಭೂಮಿ ಒಂದು ಸಾಮ್ರಾಜ್ಯಶಾಹಿಯಾದಂತಹ ಸಂಗತಿಗೆ ಮೌನ ಪ್ರತಿಭಟನೆಯಾಗಿ ಹೇಗೆ ಬೆಳೆದಂತು ಅನ್ನೋದನ್ನ ಎಲ್ಲಿ ಸ್ಟೇಟ್ಮೆಂಟ್ ಮಾಡಲ್ಲ, ಹಲವು ಕಥನಗಳಲ್ಲಿ ಕಟ್ಟಿಕೊಡ್ತಾರೆ. ಅದರಲ್ಲಿ ಇಗ್ಗಪ್ಪೆಯ ವಿವಾಹ ಪ್ರದರ್ಶನ ಕನ್ನಡದ ಮೊದಲ ನಾಟಕ ಇದೆಯಲ್ಲ, ಉತ್ತರ ಕನ್ನಡದ ಕರ್ಕಿಯ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಬರೆದಿದ್ದು, ಅದರ ಅತ್ಯುತ್ತಮವಾದಂತಹ ವಿಶ್ಲೇಷಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ದಾಖಲೆಗಳ ಬಗ್ಗೆ ಅವರು ಚರ್ಚೆ ಮಾಡುವುದರ ಜೊತೆಗೆ ಏಕಕಾಲದಲ್ಲಿ ಸಾಂಗ್ಲಿಯಲ್ಲಿ ನಡೆದ ಯಕ್ಷಗಾನದ ಪ್ರದರ್ಶನದಿಂದಾಗಿ ಭಾವೇ ನಿರ್ಮಿಸಿಕೊಂಡಂತಹ ಸೀತಾ ಸ್ವಯಂವರದಂತಹ ನಾಟಕ ಹೇಗೆ ಅಲ್ಲಿಯ ರಂಗಭೂಮಿಗೆ ಕಾರಣ ಆಯಿತು ಅನ್ನುವಂಥ ಚರ್ಚೆಯ ಜೊತೆಗೆ ಸ್ವಲ್ಪ ದಿನದ ನಂತರ ಭಾವೇ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ನಾನು ಅದರಿಂದ ಪ್ರೇರಿತ ಆಗಿ ನಾನು ಯಕ್ಷಗಾನ ಬಹಳ ಕೆಟ್ಟದಾಗಿತ್ತು, ನಾನು ಅದರಿಂದ ಪ್ರೇರಿತ ಅಂತ. ಯಾಕೆ ಅವನು ತುರ್ತಾಗಿತ್ತು. ಬಟ್ ಅದೇ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಇನ್ನೂ ಕೆಲವು ವಿಮರ್ಶೆಗಳು ಅವನ ಮಾತನ್ನು ಸುಳ್ಳು ಅಂತ ಹೇಳ್ತಾರೆ. ನನ್ನ ಸಾಂಸ್ಕೃತಿಕ, ನನ್ನ ರಂಗಭೂಮಿಯ ಕೇಂದ್ರ ಉಡುಪಿ, ನನ್ನ ಸಾಂಸ್ಕೃತಿಕವಾಗಿ, ನನ್ನ ಸಾಹಿತ್ಯಿಕವಾಗಿ ರೂಪುಗೊಳಿಸಿದ ಪಲ್ಲಕ್ಕೆ ನನ್ನ ಪುಸ್ತಕಗಳನ್ನು ತಂದಾಗ ನಿಜಕ್ಕೂ ಎಲ್ಲ ಅನಿಸುತ್ತೆ. ಉಡುಪಿ ನನಗೆ ಎಲ್ಲ ತಂಡಗಳು, ಎಲ್ಲ ಕಲಾವಿದರು, ಸಾಹಿತ್ಯಗಳು ಎಲ್ಲ ನನಗೆ ಮುಂದುಗಡೆ ಇದ್ದಾರೆ. ಇಲ್ಲಿ ಎಲ್ಲ ತಂಡಗಳನ್ನು ನಾನು ಸಾಧ್ಯವಾದಷ್ಟು ನಾವು ಕರ್ನಾಟಕ ಸಂಘ ಮುಂಬೈಗೆ ಕರೆಸಿ ಆ ಪ್ರದರ್ಶನಗಳು ನೀಡಿದ್ದಿದೆ. ಇತ್ತೀಚಿನ ಒಂದು ದಶಕದಲ್ಲಿ ನಾವು ಆದಷ್ಟು ಈ ಕರಾವಳಿ ಪರಿಸರದವರನ್ನೇ ಉಪನ್ಯಾಸಕರಾಗಿ, ತೀರ್ಪುಗಾರರಾಗಿ, ಈ ಬೇರೆ ನಾಟಕ ತಂಡಗಳನ್ನು ಒಂಥರ ಕೆಲಸವನ್ನು ಪರಿಪಾಠವನ್ನು ನಾನು ಉಳಿಸಿಕೊಂಡೇನೆ. ನನ್ನ ಒಂದು ಋಣ ಕರಾವಳಿಗೆ ಇದೆ.
ಪ್ರದರ್ಶನವನ್ನು ಅಷ್ಟು ಒಳ್ಳೆಯದಾಗಿ ಒಂದು ರೀತಿಯಲ್ಲಿ ಎತ್ತರ ಮಾನಸಿಕವಾಗಿ ವಿಕಾಸದಲ್ಲಿ ಎತ್ತರವಾಗಿ ಬಂದವನಿದ್ದಾನೆ. ಎಷ್ಟು ಕ್ಷೇತ್ರಗಳಿದೆ ಇಂದಿನ 135 ವರ್ಷಗಳಿಂದ ವ್ಯತ್ಯಾಸ. ಡಾಕ್ಟರ್ ಭರತ್ ಕುಮಾರ್ ಕೊಲಿಪು ಮುಂಬೈಗೆ 3 ದಶಕಗಳ ಹಿಂದೆ ಬಂದವರು. ಆವಾಗಲೇ ರಂಗಭೂಮಿಯಲ್ಲಿ ಏನಾದರೂ ಸಾಧಿಸಬೇಕೆಂಬ ಕನಸುಗಳನ್ನು ಹೊತ್ತುವಲ್ಲಿ ಬಂದವರು. ಉಡುಪಿಯಲ್ಲಿ ಈ ನೆಲದಲ್ಲಿ ರಂಗಭೂಮಿಗೆ ತನ್ನನ್ನು ಅರ್ಪಿಸಿಕೊಂಡ ಭರತ್ ಕುಮಾರ್ ಇಂದು ಸಂಘ ಕರ್ನಾಟಕ ಸಂಘ ಏನಿದೆ ಅದರ ಬೆಳವಣಿಗೆಗೆ ಭರತ್ ಅವರ 3 ದಶಕಗಳ ದುಡಿಮೆ ಇದೆ. ಕರ್ನಾಟಕ ಸಂಘವನ್ನು ಇಷ್ಟೊಂದು ಎತ್ತರಕ್ಕೆ ಬರುವಂತೆ ಹೊರತು ಸಾಂಸ್ಕೃತಿಕವಾಗಿ ತುಂಬಾ ಕೆಲಸವನ್ನು ಮಾಡಿದ್ದಾರೆ. 150 ವರ್ಷಗಳ ಇತಿಹಾಸವನ್ನು ಯಾವ PhD ಯಾವ ವಿದ್ಯಾರ್ಥಿಯು ಈ ಒಂದು ವಿಷಯವನ್ನು ತೆಗೆದುಕೊಳ್ಳಲಿಕ್ಕೆ ಎದುರುತ್ತಿದ್ದಾರೆ. ಯಾಕಂದ್ರೆ ಬಹಳ ದೊಡ್ಡದಾದ ಒಂದು ವಿಷಯಗಳ ಈ ಒಂದು ಸಬ್ಜೆಕ್ಟ್ ಅಂದ್ರೆ ಮುಂಬೈ ರಂಗಭೂಮಿಯೊಟ್ಟಿಗೆ ಮರಾಠಿ ರಂಗಭೂಮಿಯ ಕೌಣಿಕವನ್ನು ಅದರಲ್ಲಿ ಸೇರಿಸಿಕೊಂಡು ಆ ಒಂದು PhD ಅನ್ನು ತಯಾರು ಮಾಡಿದ್ರೆ ತುಂಬಾ ಪರಿಶ್ರಮ ಪಡಬೇಕಂತ ಕೆಲಸ. ಡಾಕ್ಟರ್ ಭರತ್ ಕುಮಾರ್ ಕೊಲಿಪು ಅವರ ಪ್ರಬಂಧ ಅವರಿಗೆ ಡಾಕ್ಟರೇಟನ್ನು ಒದಗಿಸಿಕೊಟ್ಟ ಕೃತಿ ಬಿಡುಗಡೆಗೊಂಡಿದೆ. ಕಾರ್ಯಕ್ರಮ ಮುಗಿದ ನಂತರ